ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಬೇಸಿಗೆ ಕಾಲ ಬಂತು ಅಂದರೆ ಮಾವಿನಕಾಯಿ ಸೀಸನ್ ಬಂತು ಅಂತ ಅರ್ಥ. ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿಂದ ತರಾವರಿ ಅಡುಗೆಗಳ್ನ ಮಾಡಿಕೊಂಡು ಉಪ್ಪಿನಕಾಯಿಗಳು, ಪಾನಕಗಳು, ಚಟ್ನಿಗಳು, ತೊಕ್ಕುಗಳು ಮತ್ತು ಮಾವಿನಕಾಯಿ ಸಾರುಗಳು ಎಷ್ಟು ಥರ ವೆರೈಟಿ ಮಾಡ್ಕೋಬೋದು. ಮತ್ತು ಇದು ಮಾವಿನಕಾಯಿಂದ ಬಹಳ ಉಪಯೋಗ ಕೂಡ ಇದೆ. ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಅದಕ್ಕೆ ಇದನ್ನು ಪ್ರತಿ ಸಮ್ಮರಲ್ಲೂ ಅಂದರೆ ಬೇಸಿಗೆಗಾಲದಲ್ಲಿ ತಪ್ಪದೆ ಎಲ್ಲರೂ ಮಾವಿನಕಾಯಿನ ಉಪಯೋಗಿಸ್ಬೇಕು. ತಮ್ಮ ಊಟದಲ್ಲಿ ಇದನ್ನು ಸೇರಿಸ್ಕೋಬೇಕು. ಇದರಲ್ಲಿ ವಿಟಮಿನ್ಸ್ ಸಿ ಇದೆ, ಎ ಇದೆ ಮತ್ತು ಇ ಕೂಡ ಇದೆ. ಇದು ಅಸಿಡಿಟಿಗೆ, ಕಾನ್ಸ್ಟಿಪೇಷನಿಗೆ ಮತ್ತು ಹಾರ್ಟ್ ಹೆಲ್ತಿಗೆ ಒಳ್ಳೆಯದು. ಫೈಬರ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟಿಗಂತೂ ತುಂಬಾ ಒಳ್ಳೆಯದು. ಕೂದಲು ಆರೋಗ್ಯ ಕೂಡ ಉಪಯೋಗಕ್ಕೆ ಬರುತ್ತೆ. ಮತ್ತು ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಅಂದರೆ ನಿರ್ಜಲೀಕರಣ ಆಗುತ್ತೆ. ಎಷ್ಟು ನೀರು ಕುಡಿದ್ರೂ ದೇಹ ಒಣಗ್ತಾ ಇರುತ್ತೆ. ಹಾಗಾಗಿ ಅದನ್ನು ತಡೆಯೋದಕ್ಕೋಸ್ಕರ ನಾವು ಮಾವಿನಕಾಯಿನ ಉಪಯೋಗಿಸ್ಕೋಬೇಕು. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಮಾವಿನಕಾಯಿಂದ ಒಂದು ಚಟ್ನಿ, ಸಿಂಪಲ್ಲಾಗಿರೋ ಒಂದು ಚಟ್ನಿನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಒಂದು ಹುಳಿ ಮಾವಿನಕಾಯಿನ ತೊಗೊಳ್ಬೇಕು. ನಾನು ಇವತ್ತು ಒಂದೇ ಮಾವಿನಕಾಯಿನಲ್ಲಿ ಮಾಡೋದನ್ನು ತೋರಿಸ್ತೀನಿ. ಇದನ್ನು ನೀವು ಉಪ್ಪಿನಕಾಯಿ ಹಾಕ್ಕೊಳ್ತೀವಲ್ಲ ಆ ಮಾವಿನಕಾಯಿದು. ಇದು ಬೇಡ ಅಂತಂದರೆ ಗಿಣಿ ಮಾವಿನಕಾಯಿನಾದರೂ ಹಾಕ್ಕೋಬೋದು. ಇದು ದಪ್ಪಗಿರೋವಂಥ ಹುಳಿ ಸ್ವಲ್ಪ ಜಾಸ್ತಿ ಇರೋವಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ. ಹುಳಿ ಕಮ್ಮಿ ಬೇಕು ಅಂದವರು ನೀವು ಗಿಣಿ ಮೋತಿ ಮಾವಿನಕಾಯಿ ಬರುತ್ತಲ್ಲ, ತೋತಾಪುರಿ ಮಾವಿನಕಾಯಿ, ಅದನ್ನು ಉಪಯೋಗಿಸ್ಕೋಬೋದು. ಫಸ್ಟು ಚೆನ್ನಾಗಿ ಮಾವಿನಕಾಯಿನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ ಈ ಥರ ಕಟ್ ಮಾಡ್ಕೋಬೇಕು. ಈಗ ನಾನು ಅದಕ್ಕೆ ಮಾವಿನಕಾಯಿ ಜೊತೆಗೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಈ ಚಟ್ನಿ ತುಂಬ ಟ್ರೆಂಡೇ ಆಗಿತ್ತು, ಹಾಗಾಗಿ ನಾನು ಒಂದು ಸತಿ ಟ್ರೈ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಮಾವಿನಕಾಯಿಗೆ 3 ಟೊಮೆಟೊ ತೊಗೊಂಡಿದ್ದೀನಿ. ಈಗ ನಾನು ಆ ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಮಧ್ಯಭಾಗಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ, ಇದಕ್ಕೆ ನೀವು ಅಡುಗೆ ಎಣ್ಣೆನಾರು ಹಾಕ್ಕೋಬೋದು, ಇಲ್ಲ ಸಾಸಿವೆ ಎಣ್ಣೆ ಕೂಡ ಹಾಕ್ಕೋಬೋದು. ಎಣ್ಣೆ ಕಾದ ಮೇಲೆ ಈ ಹೆಚ್ಚಿದಂಥ ಮಾವಿನಕಾಯಿ ಏನಿರುತ್ತಲ್ಲ ಅದನ್ನು ಇಟ್ಟು ನಾವು ಅದನ್ನು ಸುಡಬೇಕು. ಅಂದರೆ ಇಲ್ಲಿ ನಾವು ಸುಟ್ಟಂಥ ಮಾವಿನಕಾಯಿ ಟೊಮೆಟೊದು ಚಟ್ನಿ ಮಾಡ್ತಾಯಿದ್ದೀವಿ. ಈಗ ಮಾವಿನಕಾಯಿ 2 ಭಾಗ ಮಾಡ್ಕೊಂಡಿದ್ವಲ್ಲ ಅದನ್ನು ಇಡ್ತಾಯಿದ್ದೀವಿ. ಹಾಗೇನೇ ಜೊತೆಗೆ 3 ಟೊಮೆಟೊನೂ ಈ ಥರ ಭಾಗ ಮಾಡಿ ಇಡ್ತಾಯಿದ್ದೀನಿ. ಇದಿಷ್ಟು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೋಬೇಕು. ಜೊತೆಗೆ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ನಾನಿಲ್ಲಿ ಖಾರವಾಗಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 8ರಿಂದ 10 ಹಸಿಮೆಣ್ಸಿನ್ಕಾಯಿ ಮತ್ತು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಸುಟ್ಕೋಬೇಕು. ಹಾಗೆ ಡೈರೆಕ್ಟಾಗಿ ನೀವು ಗ್ರಿಲ್ಲಲ್ಲಿ ಕೂಡ ಸುಟ್ಕೋಬೋದು, ಆದರೆ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾವು ಪ್ಯಾನಲ್ಲಿ ಹಾಕಬೇಕಾಗುತ್ತೆ. ಇದೊಂದು ಟಿಪ್ ಅಂತ ತಗೊಳ್ಳಿ. ಈಗ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಈ ಥರ ಸ್ವಲ್ಪ ಲೋ ಆಗ್ತಾ ಬರುತ್ತೆ, ಅಂದ್ರೇ ಸುಡ್ತಾ ಇರುತ್ತಲ್ವ ಅದು. ಸೊ ಈಗ ನಾವು ಅದು ಬಾಡ್ತಾ ಇರುವಾಗ ಮತ್ತೆ ಅದನ್ನು ತಿರುಗಿಸ್ಬೇಕು. ಒಂದು ಸೈಡು ಸ್ವಲ್ಪ ಬೆಂದಂಗಾಗಿರುತ್ತೆ, ಮೆತ್ತಗಾಗಿರುತ್ತೆ, ಸಾಫ್ಟಾಗಿರುತ್ತೆ. ಅದನ್ನು ನೋಡಿ, ಟೊಮೆಟೊ ಸಾಫ್ಟಾಗಿದೆ. ಈಗ ಇನ್ನೊಂದು ಸೈಡಿಗೆ ತಿರುಗಿಸ್ಬೇಕು. 2 ಕಡೆನೂ ಚೆನ್ನಾಗಿ ಸುಟ್ಟಂಗೆ ಆಗಬೇಕಂದ್ರೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಆವಾಗ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಂದರೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದು ರೋಸ್ಟ್ ಆಗಬೇಕು. ಮಾವಿನಕಾಯಿ ಮತ್ತು ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಅಲ್ಲಿವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಸುಡಬೇಕು ಇದನ್ನು. ಸೊ ಇದನ್ನು ನಾನು ಎಲ್ಲದನ್ನು ಮತ್ತೆ ತಿರುಗಿಸಾಕ್ತಾಯಿದ್ದೀನಿ. ತಿರುಗಿಸಿ ಮತ್ತು ನಾವು ಲಿಡ್ನ ಮುಚ್ಚಿ ಮತ್ತು ಇನ್ನೊಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಆಗೋಗ್ಬಿಡಬೇಕು. ತುಂಬ ಫ್ಲೇಮ್ನ ಫುಲ್ ಇಡಬೇಡಿ. ಇಟ್ಟರೆ ಎಲ್ಲ ಏನಾಗ್ಬಿಡುತ್ತೆ, ಒಂದು ಕಡೆ ಜಾಸ್ತಿ ಸಿದೋಗ್ಬಿಡುತ್ತೆ, ಇನ್ನೊಂದು ಕಡೆ ಬೆಂದಿರಲ್ಲ. ಆವಾಗ ತುಂಬ ವಿಷ ಥರ ಕಹಿ ಆಗೋಗ್ಬಿಡುತ್ತೆ ಚಟ್ನಿ. ಸೊ ಈ ಥರ ಲೋ ಫ್ಲೇಮಲ್ಲೇ ಮಾಡಿದಷ್ಟು ರುಚಿ ಚೆನ್ನಾಗಾಗುತ್ತೆ. ಈಗ ನೋಡಿ ಎಲ್ಲ ಸಾಫ್ಟಾಗಿದೆ. ಟೊಮೆಟೊ ಅಂತೂ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಈಗ ಈ ಥರ ತಿರುಗಿಸ್ಬೇಕು. 2 ಕಡೆನೂ ಚೆನ್ನಾಗಿ ಬೆಂದಿದೆ ಅಂತಂದಾಗ ನಾವು ಅದನ್ನು ಸಿಪ್ಪೆಗಳನ್ನ ಬಿಡಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಗ್ರಿಲ್ಲಲ್ಲಿ ಆದಂಗೆ ಆಗಿದೆ ಅಲ್ವಾ. ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ನಾವು ಅದರ ಸಿಪ್ಪೆನೆಲ್ಲ ತಕ್ಕೋಗ್ಬಿಡಬೇಕು. ಸಿಪ್ಪೆ ಇದ್ದರೆ ಚೆನ್ನಾಗಿರಲ್ಲ. ಸೊ ಈಗ ಟೊಮೆಟೊ ಸಿಪ್ಪೆ ಹಾಗೂ ಮಾವಿನಕಾಯಿ ಸಿಪ್ಪೆ ಕೂಡ ಎಲ್ಲ ತಕ್ಕೊಳ್ತೀವಿ. ಈ ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಈ ಸಾಲ್ಸಾ ಅಂತ ಮಾಡ್ತಾರಲ್ಲ ಆ ಥರ ನಾವು ಇದು ಟಾರ್ಟಿಲಾಗೆ ಮತ್ತು ನಾಚೋಸ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ನಾವು ಟೊಮೆಟೊ ಸಾಲ್ಸಾ ಮಾಡ್ತೀವಲ್ಲ ಅದೇ ಥರ ಇದು ಗ್ರಿಲ್ ಚಟ್ನಿ ಅಂತಲೇ ಹೇಳ್ಬೋದು. ಈ ಥರ ನೋಡಿ ನಿಧಾನಕ್ಕೆಲ್ಲ ಸಿಪ್ಪೆಗಳನ್ನ ಬಿಡಿಸ್ಕೋಬೇಕು. ಎಷ್ಟೊತ್ತಿಗೆ ನಾವು ಸ್ಟವ್ನ ಆಫ್ ಮಾಡಿ ಮೇಲಕ್ಕೆ ಇದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಳ್ತಾ ಬರಬೇಕು. ನೋಡಿ ಈಗ ಮಾವಿನಕಾಯಿ ಕೂಡ ಸಾಫ್ಟಾಗಿದೆ ಬೆಂದು.
ಈ ಥರ ನೋಡಿ. ಇದು ಹುಳಿ ಇರೋವಂಥ ಮಾವಿನಕಾಯಿ ಇದು. ನಿಮಗೆ ಇಷ್ಟು ಹುಳಿ ಬೇಡ ಅಂತಂದರೆ ನೀವು ತೋತಾಪುರಿ ಮಾವಿನಕಾಯಿನೇ ಹಾಕ್ಕೋಬೋದು. ಇನ್ನು ಹುಳಿ ಜಾಸ್ತಿ ಇರೋವಂಥ ಮಾವಿನಕಾಯಿ ತೊಗೊಂಡ್ರೆ ನೀವು ಅದಕ್ಕೆ ಖಾರ ಕೂಡ ಜಾಸ್ತಿ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ, ಮೆಣಸಿನ್ಕಾಯಿ. ಈಗ ನಾನು ಬೆಂದಿರೋವಂಥ ಮಾವಿನಕಾಯಿ ಏನು ತಿರುಳಿರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಾವು ಬೀಜ ಮೊದಲೇ ತೆಗೆದಿಟ್ಟಿರ್ತೀವಲ್ಲ, ಸೊ ಬೆಂದಿರೋವಂಥ ಮಾವಿನ ತಿರುಳು ಮತ್ತು ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀವಿ. ಇದೆಲ್ಲದನ್ನು ಸಿಪ್ಪೆ ತೆಗೆದಿರೋದು. ನೀವು ಇದನ್ನು ಬ್ಲೆಂಡರಲ್ಲಿ ಈ ಥರ ಚಾಪರಲ್ಲಿ ಹಾಕ್ಕೊಳ್ಳಿಲ್ಲ ಅಂತಂದರೆ ಈ ಒರಳು ಏನಾದರೂ ಇದ್ದರೆ, ಕಲ್ಲಿನ ಒರಳಿದ್ದರೆ ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಲ್ಲಿನ ಒರಳಿಗೆ ಹಾಕ್ಕೊಂಡು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀವಿ. ನೀವು ಹುಳಿ ಇರೋ ಮಾವಿನಕಾಯಿ ತೊಗೊಂಡಾಗ ನೀವು ಖಾರ ಎಷ್ಟು ಹಾಕ್ಕೊಂಡಿರ್ತೀವೋ ಅದ್ರ ತಕ್ಕಾಗಿ ಉಪ್ಪು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋಬೇಕು. ಆಮೇಲೆ ಹುಳಿಗೆ ಬ್ಯಾಲೆನ್ಸ್ ಆಗೋಷ್ಟು ಬೆಲ್ಲದ ಹಾಕ್ಕೋಬೇಕು. ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕಿ ನಾವು ಈಗ ಪಲ್ಸ್ ಮೋಡಲ್ಲಿ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಚೆನ್ನಾಗಿ ತರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕಲ್ಲಲ್ಲಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟನ್ನೇ ಹಾಕ್ಕೊಂಡು ನಾವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ. ಇದು ನೋಡಿ, ಈಗ ಇಷ್ಟ ಆದರೆ ಆಯಿತು. ಈ ಚಟ್ನಿ ಬೌಲಿಗೆ ತಗೊಂಡು ಇದಕ್ಕೆ ನಾವು ಹೆಚ್ಚಿದಂಥ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀವು ಯಾವಾಗ ಬಳಸ್ತೀವೋ ಆವಾಗ ಹಾಕ್ಕೋಬೋದು. ನೋಡಿ, ಈಗ ಇದನ್ನು ಹಸಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಒಂದಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ. ಇದನ್ನು ನೀವು ಯಾವಾಗ ಊಟ ಮಾಡ್ತೀರೋ ಬಳಸುವಾಗ ಹಾಕ್ಕೋಬೇಕು ಹಸಿ ಈರುಳ್ಳಿ. ಇಲ್ಲ ಅಂದರೆ ಫಸ್ಟ್ ಅದನ್ನು ನಾವು ಮಾಡಿರೋ ಚಟ್ನಿನ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು, ಬೇಕಾದಾಗ ಉಪಯೋಗಿಸ್ಕೋಬೋದು. ಈ ಥರ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚಪಾತಿ ಜೊತೆಗೆ ಬಿಸಿ ಅನ್ನದ ಜೊತೆ ಕೂಡ ನೆಂಚ್ಕೊಳ್ಬೋದು. ಸಾರು ಅವತ್ತು ಮಾಡಿಲ್ಲ ಅಥವಾ ಮಾಡೋಕ್ಕೆ ಬೇಜಾರಾಯಿತು ಒಂದು ದಿವಸ, ಈ ಸಾಲ್ಸ ಅಂದರೆ ಮ್ಯಾಂಗೋ ಚಟ್ನಿ ಇರುತ್ತಲ್ಲ, ರಾ ಮ್ಯಾಂಗೋ ಚಟ್ನಿ, ಈ ಮಾವಿನಕಾಯಿ ಚಟ್ನಿನ ಹಾಕ್ಕೊಂಡು ನೋಡಿ ಈ ಥರ ಚಪಾತಿಗೆ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಚಪಾತಿ ಸ್ಪ್ರೆಡ್ ಅಥವಾ ಬ್ರೆಡ್ಡನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೂ ಉಪಯೋಗಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಾಯಿ ರುಚಿಗಂತೂ ಅಷ್ಟು ಚೆನ್ನಾಗಿರುತ್ತೆ, ಹೇಳ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಇನ್ನೂ ಇದಕ್ಕೆ ಬೇಕಾದರೆ ನೀವಿನ್ನೂ ಏನಾದರೂ ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ತಿನ್ಬೋದು. ಬ್ರೆಡ್ಡಿಗೂ ಕೂಡ ಹಾಕ್ಕೊಂಡು ತಿನ್ಬೋದು. ಮಕ್ಕಳಿಗೆ ಚಾಟ್ಸ್ ಏನಾರು ಮಾಡ್ಕೊಡ್ಬೋದು ಅಂತಂದರೆ ನೀವು ಈಗ ಕಡಲೆಪುರಿ ಎಲ್ಲ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಈ ಚಟ್ನಿನ ಮಿಕ್ಸ್ ಮಾಡಿ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು, ಖಾರ, ಸೇವು ಎಲ್ಲ ಹಾಕಿ ಮಾಡ್ಬೋದು. ಇದು ಮಲ್ಟಿಪರ್ಪಸ್ ಚಟ್ನಿ ಅಂತಲೇ ಹೇಳ್ಬೋದು. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ನೀವು ಎಷ್ಟೊಂದು ವೆರೈಟಿ ರೆಸಿಪಿಗಳ್ನ ಕೂಡ ಮಾಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.